ಈ ಲಾರಿ ನೋಡ್ರಿ ಅಪ್ಪ, ಲಾರಿ ಕಾವ್ಯ ಲಾರಿ ನೋಡಿಲ್ಲ, ಎಲ್ಲ ಹಿಮಾಲಯನ್ 411 ಆ್ಯಂಡ್ 450. ಬೆಳಗ್ಗೆಯಿಂದ ಕಂಟಿನ್ಯೂಸ್ ಮಳೆ ಬಂದಿದ್ದರಿಂದ ಇಲ್ಲಿದ್ದ ಬ್ಯಾಡ್ ರೋಡ್ಸ್ ವರ್ಸ್ಟ್ ರೋಡ್ಸ್ ಆಗಿತ್ತು. ಜೋಜಿಲಾ ಪಾಸ್ 11,000 ಫೀಟ್ ಆಲ್ಟಿಟ್ಯೂಡ್ ಬಂದೇವೀಗ. ಸುತ್ತಮುತ್ತಲು ಫುಲ್ಲು ಗುಡ್ಡ ಬೆಟ್ಟ, ಅಮೇಝಿಂಗ್ ಅಂದ್ರೆ ಅಮೇಝಿಂಗ್ ಟೈಮ್ನಾಗ ಐತಿ ಜಾಗ. ಎಲ್ಲರಿಗೂ ಗುಡ್ ಮಾರ್ನಿಂಗ್, ವೆಲ್ಕಮ್ ಟು ದ ಡೇ 2 ಆಫ್ ಅವರ್ ಲದಾಖ್ ರೋಡ್ ಟ್ರಿಪ್. ನಾವು ಇವಾಗ ಶ್ರೀನಗರ ಒಳಗೆ ಇದ್ವಿ. ಬೆಳಗ್ಗೆ ಮಳಿ ಬಂದು ಸ್ವಲ್ಪ, ಆಮೇಲೆ ಫುಲ್ಲು ಕ್ಲೌಡಿ ವೆದರ್ ಐತಿ. ನಿನ್ನೆ ನೈಟ್ ಬ್ರೀಫಿಂಗ್ ಎಲ್ಲ ಆತ. ಬ್ರೀಫಿಂಗ್ ಒಳಗೆ ಹೇಳಿದ್ರ ಇವತ್ತು ಡೇ ಸ್ವಲ್ಪ ಖರಾಬ್ ಇರ್ತೈತಿ, ಆಮೇಲೆ ಮಳಿ ಬರ್ತೈತಿ, ಸ್ವಲ್ಪ ಥಂಡಿ ಭಾಳ ಇರ್ತೈತಿ ಅಂತ. ಅದಕ್ಕೆ ನಾವು ಥರ್ಮಲ್ಸ್ ಎಲ್ಲ ಹಾಕೋಬೇಕಂತ ಹೇಳಿದ್ರು. ಸೊ ಎಲ್ಲ ರೆಡಿ ಅಂತೂ ಆಗಿವಿ. ಈಗ ಲಗೇಜ್ ಡ್ರಾಪ್ ಮಾಡಿ ಬೈಕ್ಸ್ ಪಿಕಪ್ ಮಾಡ್ಬೇಕು, ಗಿಯರ್ಸ್ ಎಲ್ಲ ತಗೋಬೇಕು. ಬರ್ರಿ ಅದು ತೋರಿಸ್ತೇನೆ ನಿಮ್ಗೆ. ಫಸ್ಟ್ ನಾವು ಏನಂದ್ರ ನಮ್ ಲಗೇಜಸ್ ಎಲ್ಲ ಈ ಸಣ್ಣ ಬೋಟ್ನಾಗ ಇಟ್ಕೊಂಡು ಆ ಕಡೆ ದಡಕ್ ಹೋಗ್ಬೇಕು. ಹೋಗಿ ಆಮೇಲೆ ಅಲ್ಲಿಂದ ಆ ಪಾರ್ಕಿಂಗ್ ಜಾಗ ಆಯ್ತು ಅಂತ, ಆ ಪಾರ್ಕಿಂಗ್ ಜಾಗಕ್ಕೆ ಹೋಗ್ಬೇಕು. ಸೊ ಇನ್ನೊಂದೇನಂದ್ರ ನೆನ್ನೆ ಬ್ರೀಫಿಂಗ್ ಒಳಗ ನಮ್ಮ ಲೀಡರ್ ಅಂದ್ರೆ ಮಾರ್ಷಲ್ ಭಾಳ ಇನ್ಫಾರ್ಮೇಶನ್ ಕೊಟ್ಟಾನ. ಮೋಸ್ಟ್ಲಿ ಭಾಳ ಜನರಿಗೆ ಅದನ್ನ ಡೈಜೆಷನ್ ಮಾಡ್ಕೊಳಕ್ಕೂ ಆಗಿಲ್ಲ. ಬೈಕ್ ನ ಹೆಂಗ್ ಫಾರ್ಮೇಶನ್ ಹೊಡಿಬೇಕು, ಆಮೇಲೆ ಸಿಗ್ನಲ್ಸ್ ಎಲ್ಲ ಕೊಡೋದು, ಸಿಗ್ನಲ್ಸ್ ಪಾಸ್ ಆನ್ ಮಾಡೋದು, ಫ್ರಂಟ್ ಟು ಬ್ಯಾಕ್, ಈ ತರ ಎಲ್ಲ ಹೆವಿ ಏನೇನೋ ಹೇಳಾನ. ಅದನ್ನೆಲ್ಲ ಯಾರು ಎಷ್ಟು ಮಟ್ಟಿಗೆ ಮಾಡ್ತಾರ ಅಂತ ಗೊತ್ತಿಲ್ಲ. ಬೈಕ್ ಎಲ್ಲ ಒಂದ್ ಲೈನ್ ನಾಗ ಹೊಡಿಬೇಕು, ಅದೇ ಯಾವ ಲೆವೆಲ್ ಹೊಡಿತಾರ ಅನ್ನೋದು ಗೊತ್ತಿಲ್ಲ. ಬಟ್ ಟ್ರೈ ಅಂತೂ ಮಾಡೋಣ ಇವತ್ತು ಹೆಂಗ ಇರ್ತೈತಿ ಡೇ ಅಂತ. ಸೊ ಇವತ್ತಿನ ಡೇ ಒಳಗ ನಾವು ಶ್ರೀನಗರಿಂದ ಕಾರ್ಗಿಲ್ಗೆ ಹೋಗ್ತೀವಿ. ಸೊ ಶ್ರೀನಗರ ಇರೋದು 5,000 ಆಡ್ ಆಲ್ಟಿಟ್ಯೂಡ್ನಾಗ ಐತಿ ಫೀಟ್. ಕಾರ್ಗಿಲ್ ಇರೋದು 8,000 ಐತಿ. ಬಟ್ ಅದು ಪ್ರಾಬ್ಲಮ್ ಏನಂದ್ರೆ ನಾವು ಕಾರ್ಗಿಲ್ ಹೋಗಕ ಒಂದು ಜೋಜಿಲಾ ಪಾಸ್ ಅಂತ ಪಾಸ್ ಹಾಕ್ಬೇಕು. ಅದಿರೋದು 11,000. ಸೊ ಅದು ಸ್ವಲ್ಪ ಹೈಟ್ ಐತಿ. ಸೊ ಸೆಕೆಂಡ್ ಡೇಗ ಅದು ಸ್ವಲ್ಪ ಜಾಸ್ತಿ. ಅದನ್ನ ಪಾಸ್ ಮಾಡ್ಕೊಂಡು ಫಸ್ಟ್ ಹೆಂಗಂದ್ರೆ ಅಪ್ಪಿಲ್ ಹೋಗ್ಬೇಕು ಜೋಜಿಲಾಕ, ಆಮೇಲೆ ಜೋಜಿಲಾನ್ ಮತ್ತೆ ಡೌನಿಲ್ ಹೋಗೋದು, ಆಮೇಲೆ ಕಾರ್ಗಿಲ್ ವಾರ್ ಮೆಮೋರಿಯಲ್ಗೆ ಹೋಗೋದು ಇರ್ತೈತಿ. ಅದಕ್ಕೂ ಹೋಗೋಣ ಅಂತ ನಡೀರಿ. ಸದ್ಯಕ್ಕಂತ ವೆದರ್ ನೋಡ್ತಿರ್ಬೋದು ನೀವು, ಅಲ್ಲೆಲ್ಲ ಹೆಂಗ ಫುಲ್ ಲೈಟಾಗಿ ಮಳಿ ಬರೋ ತರ ಆಗೈತಿ. ಇಲ್ಲಿ ಬೆಳಗ್ಗೆಲ್ಲ ಮಳಿ ಬಂತ. ನಡೀರಿ ಬ್ಯಾಗ್ಸ್ ಎಲ್ಲ ಪ್ಯಾಕ್ ಮಾಡ್ಕೊಂಡು ಬ್ರೇಕ್ಫಾಸ್ಟ್ ಮಾಡಕ್ ಹೋಗೋಣ ಅಂತ. A few moments later. ಸೊ ಲಗೇಜ್ ಎಲ್ಲ ಫುಲ್ ಪ್ಯಾಕ್ ಮಾಡಿ ಮತ್ತೆ ವಾಪಸ್ ಈ ಸಣ್ಣ ಬೋಟ್ನಲ್ಲಿ ಲೋಡ್ ಮಾಡತ್ತೀವಿ. ಪದ್ಧತಿ ಎಲ್ಲರೂ ರೆಡಿ ಆಗ್ಯಾರ ರೈಡ್ ಸ್ಟಾರ್ಟ್ ಮಾಡಕ. ಇವಾಗ ಮೇನ್ ಕೆಲಸ ಏನಂದ್ರೆ ಬೈಕ್ ತಗೋಬೇಕು, ಗೇರ್ಸ್ ತಗೋಬೇಕು, ಅಂದ್ರೆ ಜಾಕೆಟ್, ಅದು ಹೆಲ್ಮೆಟ್ಸ್ ತಗೋಬೇಕು. ಸೊ ಬಿಡತ್ತೇವೆ ಈಗ. ಮಸ್ತ್ ಐತಿ ಇಷ್ಟೇ. ನಾವು ಎಂಜಾಯ್ ಮಾಡಿದ್ವಿ ಶ್ರೀನಗರ ಒಳಗೆ. ಹೋಗೋಣ ನಡ್ರಿ ಬೈಕ್ಸ್ ಪಿಕ್ ಮಾಡಕ, ಆ ದಡಕ್ಕೆ ಹೋಗ್ಬೇಕು. ಹೌಸ್ ದ ಜೋಶ್ ಗೈಸ್? ವೆರಿ ಹೈ. ಸೊ ಇವಾಗ ಪಾರ್ಕಿಂಗ್ ಲಾಟಿಗೆ ಬಂದೇವಿ ಬೈಕ್ ಪಿಕ್ ಮಾಡಕ್ಕಂತ. ಬೈಕು ಮತ್ತು ರೈಡಿಂಗ್ ಗೇರ್ಸ್ ಎಲ್ಲ. ಸೊ ಇಲ್ಲಿ 411, 450 ಎಲ್ಲ ಬೈಕ್ಸ್ ಅದಾವ. ಬರೀ ನಮ್ಮ ಗಾಡಿ ಯಾವ್ದು ಕೊಡ್ತಾರ ನೋಡಿ ಆ ಗಾಡಿ ತೊಗೊಳೋಣ. A few moments later. ಏನು ಮಳಿ ಕಾರ್ತತಿಪ್ಪ ನಮಗೆ. ನೋಡ್ರಿ ಇಲ್ಲಿ ಒಂದೇ ದಿವಸ ಸಮ್ಮರ್ ಇದು, ಮಳಿ ಹಚ್ಚಿ ಕಟ್ಟಾಕತ್ತತಿ. ಥೂ 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 ಎಲ್ಲಿ ಹೊಟ್ಟೆಯಲ್ಲಿ ಮಳಿ ಕೈಯೇ ಬಿಡುದಿಲ್ಲ. ಇಲ್ಲಿ ನೋಡಿ ಸೌಕರ ಯಾವ ಥರ ಬಂದ್ಯಪ್ಪ ಇಲ್ಲಿ. ಏನು ಹಲಿಗೇರಿ ಒಂದೇ ದಿವಸದ ಇನ್ನೂ ಬೈಕ್ ಇಸ್ಕೊಂಡಿಲ್ಲ. ಮಳೆಯಾಗ ಹೆಂಗೆ ನಿಂತ ನೋಡ್ರಿ. ಬೈಕ್ ಅಂತೂ ಸಿಕ್ಕೈತಿ, ಬಟ್ ನಮ್ಮ ಹಾಲತ್ ನೋಡ್ರಿ ಯಾವ ಪರಿ ಮಳಿ ಬಂದು ರೈಡ್ ಸ್ಟಾರ್ಟ್ ಆಗಿಲ್ಲ ಇನ್ನು. ಸಿಕ್ಕಾಪಟ್ಟಿ ಮಾನ್ಸೂನ್ನಾಗ ಮಳಿ ಬಂದಂಗೆ ಬರತೈತಿ. ಸೊ ಬೈಕ್ ಅಂತೂ ಸಿಕ್ತು. ನಮ್ಮ ಟ್ಯಾಂಕ್ ಬ್ಯಾಗ್ ಹಾಕೇವಿ. ಸೊ ಹಿಮಾಲಯನ್ 450, ಹಿಮಾಲಯನ್ 411. ಯಪ್ಪ ಫುಲ್ ಹಚ್ಚಿ ಮಳಿ ಕಟ್ಟತೈತಿ. ಇವಾಗ ಇದೊಂದು ಕಡೆ ಪೆಟ್ರೋಲ್ ಹಾಕ್ಸ್ಕೊಳಕ್ಕೆ ನಿಂತೇವಿ. ಏನು ಬ್ಲಾಗ್ ಮಾಡೋಕ್ಕಂತೂ ಆಗೋದು. ಗೊಬ್ಬರ ಅಂತೂ ತೆಗೆದುಬಿಟ್ಟೈತಿ ಫುಲ್. ಭಾಳ ಡೇಂಜರ್ ವೆದರ್ ಆಗೈತಿ. ಇವಾಗ ಊಟಕ್ಕಂತ ಒಂದು ಬ್ರೇಕ್ ಕೊಟ್ಟಿವಿ. ನಾವು ಸುನ್ಮಾರ್ಗ್ ಹೋಗಿ ಊಟ ಮಾಡಬೇಕಿತ್ತು, ಬಟ್ ಹೆವಿ ಅಂದ್ರೆ ಹೆವಿ ಟ್ರಾಫಿಕ್ ಇರೋದ್ರಿಂದ ಇಲ್ಲೇ ಊಟ ಮಾಡತ್ತೀವಿ. ಇದು ಎಲ್ಲೈತೆ ಅಂತ ಗೊತ್ತಿಲ್ಲ, ಬಟ್ ವಿತ್ ಅ ವ್ಯೂ. ಅಮೇಝಿಂಗ್ ಅಂದ್ರೆ ಅಮೇಝಿಂಗ್ ವ್ಯೂ ಐತಿಲ್ಲೇ ನೋಡ್ರಿ. ಸೊ ಇಲ್ಲೇ ಒಂದು ಪಂಜಾಬಿ ಢಾಬಾ ಐತಿ. ಇಲ್ಲೇ ಆಲೂ ಪರೋಟ ಸಿಗ್ತದಂತ, ಅರ್ಧ ತಿಂದ್ಬಿಡೋಣ. ಸೊ
ಫೈನಲಿ ಗೋಪುರ ಹಾಕ್ಕೊಂಡೇನಿ. ಇವಾಗ ಸೋನ್ಮಾರ್ಗ್ ಟನಲ್ ಕಡೆ ನಿಂತೀವಿ, ಒಂದು ಸ್ಟಾಪ್ ಕೊಟ್ಟಿತ್ತು. ಸೊ ಮಳಿ ಗಿಳಿ ಎಲ್ಲ ಬಂದು ಭಾಳ ಅಂದ್ರೆ ಭಾಳ ಲೇಟ್ ಆಗ್ಬಿಟ್ಟೈತಿ, ಎಲ್ಲ ಡಿಲೇ ಆಗೈತಿ. ನೀವು ನೋಡ್ಬೋದು ವ್ಯೂ. ವ್ಯೂ ನೋಡ್ರಿ, ಅಲ್ಲಿ ಮ್ಯಾಲೆ ಸ್ನೋ ಎಷ್ಟು ಚಲೋ ಐತೆ ನೋಡ್ರಿ. ಬಟ್ ಒಂದೇನಂದ್ರೆ ಬೆಳಗ್ಗೆಯಿಂದ ಫುಲ್ ಅಂದ್ರೆ ಫುಲ್ ಮಳೆಗಾಲದಾಗೂ ಮಲೆನಾಡ್ನಾಗ ಬಂದಂಗೆ ಮಳೆ ಬರತೈತಿ ಇಲ್ಲಿ. ಅಪ್ಪ ಏನು ಹಣೆ ಬರಪ್ಪ. ಸೋನ್ಮಾರ್ಗ್ 15, ಕಾರ್ಗಿಲ್ 335, ಲೇ 360. ಈ ಲಾರಿ ನೋಡ್ರಿ, ಅಪ್ಪ ಲಾರಿ ನೋಡಿಲ್ಲ, ಶಿಟ್ ಮ್ಯಾಲಿಂದ ಬಿದ್ದಿರ್ಬೇಕದು ಮೋಸ್ಟ್ಲಿ. ಮುಂದೆ ನೋಡ್ರಿ ಅವನು ಯಾ ನಮ್ನಿ ಥಂಡರ್ ಸ್ಟ್ರೋಮ್ ಆಯಿತು, ಏನು ಸಿಡಿಲಬ್ಬರ ಆಯಿತು, ದೇವ್ರಾಟ. ಯಾವ ಲೆವೆಲ್ಗೆ ಸ್ಕೇರಿ ವ್ಯೂ ಐತೆ ನೋಡ್ರಿ. ಮತ್ತು ಗೋಪುರ ತೆಗಿಬೇಕು ಅನಿಸ್ತೈತೆ ನಾ ಈಗ. ಈ ಕಡೆ ವ್ಯೂ ನೋಡ್ರಿ ಹೆಂಗೈತಿ. ಇಲ್ಲೆಲ್ಲ ಬೈಕ್ಸ್ ಲೈನಪ್ ಮಾಡ್ಯಾರ ಮೋಸ್ಟ್ಲಿ ಫೋಟೋ ಹೊಡ್ಯಾಕ. ಲೈನಪ್ ಮಾಡೇವಿ. ಪೂರ ನಮ್ದು ಫುಲ್ ಟೀಮ್ ಐತಿಲ್ಲ, ಸಿಕ್ಕಾಪಟ್ಟಿ ಜನ ಅದಾರ. ಎಲ್ಲ ಹಿಮಾಲಯನ್ 411 ಆ್ಯಂಡ್ 450. ಇದು ಸೋನ್ಮಾರ್ಗ್ ಟನಲ್, ಇದ್ರೊಳಗೆ ಹೋಗ್ಬೇಕು ನಾವೀಗ. ಲೆಟ್ಸ್ ಗೋ. ಸೊ ನಾವು ನಮ್ಮ ಲದಾಖ್ ಟ್ರಿಪ್ಪಿನ ಫಸ್ಟ್ ಟನಲ್ ಎಂಟರ್ ಆದ್ವಿ, ಅದೇ ಈ ಸೋನ್ಮಾರ್ಗ್ ಟನಲ್. ಸೊ ಈ ಟನಲ್ ಅರೌಂಡ್ 6 to 6.5 kilometers ಉದ್ದ ಐತಿ. ಇಲ್ಲೇ ಓವರ್ಟೇಕಿಂಗ್ ಪ್ರೊಹಿಬಿಟೆಡ್ ಆಗಿರ್ತೈತಿ, ಯಾಕಂದ್ರೆ ಸಿಂಗಲ್ ಲೇನ್ ರೋಡ್ ಇರೋದ್ರಿಂದ ಓವರ್ಟೇಕಿಂಗ್ ಪ್ರೊಹಿಬಿಟೆಡ್. ಆ 6 to 6.5 kilometers ಹೆವನ್ ಅನ್ಕೋರಿ, ಎಸ್ಪೆಷಲಿ ಬೈಕ್ ರೈಡರ್ಸ್ಗೆ. ಟನಲ್ ಇಂದ ಹೊರಗೆ ಬಂದ್ಮೇಲೆ ಫುಲ್ ಅಮೇಝಿಂಗ್ ಲ್ಯಾಂಡ್ಸ್ಕೇಪ್ ಓಪನ್ ಅಪ್ ಆಕೈತಿ. ಈ ಅಮೇಝಿಂಗ್ ಲ್ಯಾಂಡ್ಸ್ಕೇಪ್ನ ಎಂಜಾಯ್ ಮಾಡ್ತಿದ್ದಂಗೆ ನಮ್ಗೆ ಈ ಲದಾಖ್ ಟ್ರಿಪ್ಪಿಂದ ಒನ್ ಆಫ್ ದಿ ಡೆಡ್ಲಿಯೆಸ್ಟ್ ಎಕ್ಸ್ಪೀರಿಯನ್ಸ್ ಆಕೈತಿ, ಅದ ಈ ಜೋಜಿಲಾ ಪಾಸ್. ಬೆಳಗ್ಗೆಯಿಂದ ಕಂಟಿನ್ಯೂಸ್ ಮಳೆ ಬಂದಿದ್ದರಿಂದ ಇಲ್ಲಿದ್ದ ಬ್ಯಾಡ್ ರೋಡ್ಸ್ ವರ್ಸ್ಟ್ ರೋಡ್ಸ್ ಆಗಿತ್ತು. ಎಲ್ಲಿ ತೆಗ್ಗೈತಿ, ಆಮೇಲೆ ಎಲ್ಲಿ ನಾರ್ಮಲ್ ರೋಡ್ ಐತಿ ಅಂತ ಫಿಗರ್ ಔಟ್ ಮಾಡೋದು ಭಾಳ ಕಷ್ಟ ಆಗಿತ್ತು. ಮೇಲೆ ಹೋಗ್ತಾ ಮುಂದೆ ಬರ್ತಿದ್ದ ಗಾಡಿನೇ ಕಾಣಿಸ್ತಿದ್ದಿಲ್ಲ. ಭಾಳ ತಿಕ್ ಫಾಗ್ ಇರೋದ್ರಿಂದ ವಿಸಿಬಿಲಿಟಿ ಭಾಳ ಪ್ರಾಬ್ಲಮ್ ಆಗತ್ತಿತ್ತು. ಮುಂದೆ ಬರಾಕತ್ತಿದ್ದ ಗಾಡಿಗಳು, ಎಸ್ಪೆಷಲಿ ಲಾರಿ ಮತ್ತು ಟ್ರಕ್, ಭಾಳ ಅಂದ್ರೆ ಭಾಳ ಡೇಂಜರಸ್ಲಿ ಕ್ಲೋಸ್ ಬರತ್ತಿದ್ವು. ನಮ್ಮ ಫಸ್ಟ್ ಡೇ ಆಫ್ ರೈಡ್ ಒಳಗೆ ನಾವು ಇಂಥ ಒಂದು ಚಾಲೆಂಜ್ನ ಫೇಸ್ ಮಾಡ್ಬೇಕಾಗಿ ಬಂತು. ಜೋಜಿಲಾ ಪಾಸ್ ಒಳಗೆ ಇಷ್ಟು ಥಂಡಿ ಐತಂದ್ರೆ ಲಿಟ್ರಲಿ ಮಳೆ ಬಂದು ಆಗತ್ತೇ ಇಲ್ಲ. ಲಿಟ್ರಲಿ ಕೈ ಫ್ರಾಸ್ಟ್ ಬೈಟ್ ಆಗ್ಬಿಡೈತಿ. ಮಳಿ ರಾಯ ಏನು ಗಿಫ್ಟ್ ಕೊಟ್ಟಾನ ನಮ್ಗಂದ್ರೆ. ಫ್ಲಾಸ್ಕಲ್ಲಿ ಬಿಸಿನೀರು ಇರೋದಕ್ಕೆ ಸ್ವಲ್ಪ ಉಳಿದಿದ್ದೀವಿ. ಇಲ್ಲಿ ನೋಡ್ರಿ ಈಕಿನ್ನ ಅಪ್ಪ ಗ್ಲೌಸ್ದು ಪದ್ಧತಿರ ವ್ಯವಸ್ಥೆ ಮಾಡ್ಕೊಂಬರ್ರಿ, ಅಂದ್ರೆ ಥಂಡಿ ಆಗ್ಲಾರ್ದಂಗೆ. ಬರೀ ನಾರ್ಮಲ್ ಗ್ಲೌಸ್ ಮೇಲೆ ಬಂದ್ರೆ ಗೋವಿಂದ, ಸೀರಿಯಸ್ಲಿ ಲಿಟ್ರಲಿ ಫ್ರಾಸ್ಟ್ ಬೈಟ್ ಆಗೈತೋ ಏನಾಗೈತೋ ಗೊತ್ತಿಲ್ಲ. ಅದು ಸರ್ಜಿಕಲ್ ಗ್ಲೌಸ್ ಹಾಕ್ಕೊಂಡು ಆಮೇಲೆ ನಾರ್ಮಲ್ ಗ್ಲೌಸ್ ಹಾಕ್ಕೊಂಡ್ರೆ ಏನು ಆಗಂಗಿಲ್ಲ ಅಂತ. ಬಟ್ ಗೊತ್ತಿಲ್ಲಪ್ಪ ಜನ ಹೆಂಗೆ ಎಂಜಾಯ್ ಮಾಡತ್ತಾರು. ಜೋಜಿಲಾ ಪಾಸ್ 11,000 feet ಆಲ್ಟಿಟ್ಯೂಡ್ನಾಗ ಬಂದೇವೀಗ. ನೆಕ್ಸ್ಟ್ ಕಾರ್ಗಿಲ್ಗೆ ಹೋಗ್ಬೇಕು. ಲೆಟ್ಸ್ ಗೋ. ಸೊ ಫೈನಲಿ ಮಳೆ ಎಲ್ಲ ಸ್ವಲ್ಪ ನಿಂತು ಬಿಸಿಲು ಬಿದ್ದೈತಿ. ಎಷ್ಟು ಅನಾಹುತ ಅಂದ್ರೆ ಅನಾಹುತ ವ್ಯೂ ಐತಿದೆ. ಇದು ಜೋಜಿಲಾ ಪಾಸ್ ಅಂತ 11,000 ಚಿಲ್ಲರೆ ಆಲ್ಟಿಟ್ಯೂಡ್. ಥಂಡಿ ಮಾತ್ರ ಭಾಳ ಅಂದ್ರೆ ಭಾಳ ಎಕ್ಸ್ಟ್ರೀಮ್ ವೆದರ್ ಇತ್ತು ಫಸ್ಟ್ ಡೇನ ನಮ್ಗೆ. ಸೊ ಯಾರಿಗೂ ಈ ಥರ ಫಸ್ಟ್ ಡೇ ಸಿಗಲೂ ಬಾರ್ದಪ್ಪ. ಏನು ಅಂದ್ರೆ ಮಳಿ ಆಗಿದ್ರ ಸಂಬಂಧ ಭಾಳ ಅಂದ್ರೆ ಭಾಳ ತಂಪಾಗ್ಬಿಡ್ತು. ಫುಲ್ ಅಂದ್ರೆ ಫುಲ್ ಮಂಜು. ಅಲ್ಲಿ ನೋಡ್ರಿ ವ್ಯೂ ಹೆಂಗೈತಿ, ಅಪ್ಪ ಅಮೇಝಿಂಗ್ ವ್ಯೂ. ಸಿಕ್ಕಾಪಟ್ಟಿ ಮಳಿ ಬಂದ್ಮೇಲೆ ಬಿಸಿಲು ಬಿದ್ದೈತಿ. ನಾವು ಅಷ್ಟೋ ಮಟ್ಟ ಕಷ್ಟಪಟ್ಟಿದ್ದಕ್ಕೂ ಇವಾಗ ಸಾರ್ಥಕ ಆಯ್ತು ಅನ್ಸತೈತಿ. ಶಿವಮಂದಿರ ಐತೆ ನೋಡ್ರಿ, ಆರ್ಮಿದವ್ರು ಅದರಲ್ಲಿ. ಔಟ್ ಆಫ್ ದಿ ವರ್ಲ್ಡ್ ಆಫ್ ಸೀನಿಕ್ ಐತದೆ ನೋಡ್ರಿ. ಕಾವ್ಯ ಲೆಫ್ಟಿಗೆ ನೋಡಲ್ಲಿ. ಓ ವಾವ್, ಅಲ್ಲಿ ನೋಡ್ರಿ. ಓಹೋ ಅಬ್ಬಾ
ಇವ್ ನೋಡ್ರಿ ಶಕ್ತಿಮಾನ್. ಫೈನಲಿ ಬಿಸಿಲು ಬಂತು. ನಾವು ಎಷ್ಟು ಒದ್ದಾಡಿದ್ವಿ ಅಂದ್ರೆ ಅವಾಗ ಅದು ಲಿಟ್ರಲಿ ಎಕ್ಸ್ಪ್ಲೇನ್ ಮಾಡಕ್ ಆಗಂಗಿಲ್ಲ. ಅಂದ್ರೆ ಜೋಜಿಲಾ ಪಾಸ್ ಮ್ಯಾಲೆ ಹತ್ತು ಹೋಗ್ಬೇಕಾದ್ರೆ ಆ ಮಳಿ, ಆ ಗಾಳಿ, ಸೀರಿಯಸ್ಲಿ ಭಾಳ ಅಂದ್ರೆ ಭಾಳ ಒದ್ದಾಡಿದ್ವಿ ಅಲ್ಲಿ ನೋಡ್ರಿ. ಓ ಮೈ ಗಾಡ್. ಸೊ ಇವಾಗ ನಾವು ನೆಕ್ಸ್ಟ್ ಸ್ಟಾಪ್ ಕಾರ್ಗಿಲ್ ವಾರ್ ಮೆಮೋರಿಯಲ್. ಇದರಿಂದ 30 to 40 ಕಿಲೋಮೀಟರ್ಸ್ ಐತಂತ. 30 to 40 ಕಿಲೋಮೀಟರ್ಸ್ ಆದಮೇಲೆ ಇನ್ನೊಂದು 60 ಕಿಲೋಮೀಟರ್ಸ್ಗೆ ನಮ್ಮದು ಹೋಟೆಲ್ ಬರ್ತೈತಿ ಕಾರ್ಗಿಲ್ ಒಳಗೆ. ಏನನ್ರಿ ನೀವು ಬಿಸಿಲಿದ್ರನ ಆ ಕಡೆ, ಬಿಸಿಲು ಇಲ್ಲ ಅಂದ್ರೆ ಎಂಜಾಯ್ಮೆಂಟು ಮಾಡೋಕ್ಕಾಗಿಲ್ಲ. ಏನು ಅದು ನಮ್ಗೇನು ವ್ಯೂ ಇರ್ತೈತೆ ಅದು ಒಂದು 10 times ಕಡಿಮೆ ಆಗ್ಬಿಡ್ತೈತೆ ನನ್ನ ಪ್ರಕಾರ. ನಾವು ಇವತ್ತು ಶ್ರೀನಗರ್ ಬಿಡೋದ ಭಾಳ ಲೇಟ್ ಆಗ್ಬಿಡ್ತು. ನಾವು 2 ಗಂಟೆ ಆದರೂ ಶ್ರೀನಗರ್ ಒಳಗಿದ್ವಿ. ಯಾಕಂದ್ರೆ 2 ಮೇನ್ ರೀಸನ್. ಒಂದು ಹೆವಿ ಮಳಿ, ಇನ್ನೊಂದು ಹೆವಿ ಟ್ರಾಫಿಕ್ ಜಾಮ್. ಸಿಕ್ಕಾಪಟ್ಟಿ ಟ್ರಾಫಿಕ್ ಜಾಮ್ ಆಗಿದ್ದ ಕಾರಣ ಬರಕ್ಕೆ ಲೇಟ್ ಆಯ್ತು. ಸೊ ಇವಾಗ ಟೈಮ್ 5:30 ಆಗೈತಿ. ಬಟ್ ಇಲ್ಲಿ ಕತ್ಲೂ ಲೇಟ್ ಆಕೈತಿ. ಸೊ ನೋ ವರೀಸ್. ನೋಡ್ರಿ ಹೆಂಗೈತೆ ಆ ಕಡೆ. ಕಳೆದ ಲೈಕ್ ಡಿಸೆಂಡ್ ಆಗತ್ತೆ ನಾವು ಆಲ್ರೆಡಿ 11,000 ಫೀಟಿಂದ ವಾಪಸ್ 8,000 ಫೀಟಿಗೆ ಹೋಗ್ತೀವಿ. ಶ್ರೀನಗರ್ ಟು ಮನಾಲಿ ಸರ್ಕಿಟ್ ಮಾಡ್ತೀವಲ್ಲ, ಇದ್ರ ಬೆಸ್ಟ್ ಅಡ್ವಾಂಟೇಜ್ ಏನಂದ್ರೆ ಈ ರೂಟ್ದು ಕಿಲೋಮೀಟರೈಸೇಷನ್ ಮಸ್ತ್ ಅಂದ್ರೆ ಮಸ್ತ್ ಆಕೈತಿ. ಯಾಕಂದ್ರೆ ನೀವೇ ನೋಡ್ತಿರೋಂಗೆ ನಾವು ಶ್ರೀನಗರ್ 5,000ರಿಂದ 8,000ಕ್ಕೆ ಬರ್ತೀವಿ ಕಾರ್ಗಿಲ್ಗೆ. ಅದ್ರ ಮಧ್ಯ 11,000ಕ್ಕೆ ಹೋಗಿ ಮತ್ತೆ 8,000ಕ್ಕೆ ಬರ್ತೀವಿ. ಮತ್ತು ನೆಕ್ಸ್ಟ್ ಡೇ ಮತ್ತೆ ಹೋಗ್ತೀವಿ ಸ್ವಲ್ಪ ಮೇಲೆ, ಮತ್ತೆ ಕೆಳಗೆ ಬರ್ತೀವಿ. ಸೊ ಈ ಥರ ಆಗೋದ್ರಿಂದ ಮಸ್ತ್ ಎಕ್ಲಮಟೈಸೇಷನ್ ಆಗ್ತೈತಿ. ಫೈನಲಿ ಪಾರ್ಕಿಂಗ್ ಬಂದ್ವಿ ಕಾರ್ಗಿಲ್ ವಾರ್ ಮೆಮೋರಿಯಲ್ದು. ಟೈಮ್ ಈಗ 6:30 ಆಗೈತಿ. 6:30 ಆದರೂ ಬಿಸಿಲು ಚಲೋ ಬಿಸಿಲು ಐತಿ. ಐ ಡೋಂಟ್ ನೋ ಹೌ. ಕಾರ್ಗಿಲ್ ವಾರ್ ಮೆಮೋರಿಯಲ್ ಒಳಗೆ ಹೊಂಟೇವಿ. ಮ್ಯಾಲೇನು ಕಾಣ್ತೈತಲ್ಲ ಬೆಟ್ಟ, ಆ ಟಿಪ್ ಏನೈತಲ್ಲ, ಆ ಟಿಪ್ ಮಟ್ಟನೂ ಕಾರ್ಗಿಲ್ ವಾರ್ನಾಗ ಪಾಕಿಸ್ತಾನ್ ಸೋಲ್ಜರ್ಸ್ ಬಂದಿದ್ರಂತ. ಆ ಲೆವೆಲ್ಗೆ ಪಾಕಿಸ್ತಾನ್ ಸೋಲ್ಜರ್ಸ್ ಬಂದ ಮೇಲೆ ನಾವು ವಾರ್ ವಿನ್ ಆಗಿದ್ದು. ಸೊ ಇಲ್ಲಿ ಟೈಗರ್ ಹಿಲ್, ವಿಕ್ರಮ್ ಬತ್ರಾ ಹಿಲ್ಸ್, ಸೊ ಎಲ್ಲ ಐತಿ ಇಲ್ಲಿ ಹಿಂದೆ. ಇವಾಗ ಕಾರ್ಗಿಲ್ ವಾರ್ ಮೆಮೋರಿಯಲ್ ಒಳಗೆ ಹೋಗೋಣ ಅಂತ. ಅಲ್ಲೇ ವಾರ್ ಮೆಮೋರಿಯಲ್ ಐತಿ. 10 ನಿಮಿಷ ಕ್ಲೋಸ್ ಆಕೈತಂತ, ಅದಕ್ಕೆಲ್ಲರೂ ಅರ್ಜೆಂಟ್ ಮಾಡತ್ತಾರ. ಬರೀ ನಾವು ಸೀದಾ ವಾರ್ ಮೆಮೋರಿಯಲ್ ಕಡೆ ಹೋಗ್ಬಿಡೋಣ. ಈ ಪ್ಲೇಸ್ ಎಂಥ ಜಾಗದಾಗ ಐತಿ, ಸುತ್ತಮುತ್ತಲು ಫುಲ್ಲು ಗುಡ್ಡ ಬೆಟ್ಟ. ಅಮೇಝಿಂಗ್ ಅಂದ್ರೆ ಅಮೇಝಿಂಗ್ ಟೈಮ್ನಾಗ ಐತಿ ಜಾಗ. ಕ್ಲೋಸಿಂಗ್ ಟೈಮ್ ಆಯ್ತು, ನೋಡ್ರಿ ವಾಪಸ್ ಹೋಗೋಣ ಅಂತ. ಟೈಮ್ 7 ಗಂಟೆ ಆಗೈತಿ. ತೋರಿಸ್ಪ ಟೈಮ್ ನೋಡ್ರಿ, ಚೊಕ್ಕ 7:03 ಆಗೈತಿ. 7 ಆದ್ರೂ ಹೆಂಗೈತಂದ್ರೆ ಒಂದು 5 o'clock 5:30 ಆದಂಗೆ ಆಗೈತಿ. ಸನ್ಸೆಟ್ ಆಗತೈತೆ ನೋಡ್ರಿ ಅಲ್ಲೇ. ಅಂದ್ರೆ ಆ ಬೆಟ್ಟದಿಂದ ಹೋಗಿ ಇನ್ನೂ ಟೈಮ್ ಬೇಕು. ಸೊ ನಿನ್ನೆ ಆ್ಯಕ್ಚುಲಿ ಸನ್ಸೆಟ್ ಆಗಿದ್ದು 7:44ಗೆ. ಹೆಂಗಿತ್ತಪ್ಪ ಇವತ್ತಿನ ರೈಡು ಏನು. ಸೊ ಕಾರ್ಗಿಲ್ ವಾರ್ ಮೆಮೋರಿಯಲ್ ಒಳಗೆ ಭಾಳ ಏನು ನೋಡೋಕ್ಕಾಗಲಿಲ್ಲ. ಅದಕ್ಕೆ ಇಲ್ಲಿ ಬಂದು ಏನೋ ಸ್ವಲ್ಪ ತಿಂದು ಚಹಾ ಕುಡಿದು ಮುಂದೆ ಈಗ ನಮ್ಮ ರೂಮ್ಗೆ ಹೋಗ್ಬೇಕು. ನಮ್ಮ ರೂಮ್ ಇನ್ನೂ 50 to 60 ಕಿಲೋಮೀಟರ್ಸ್ ಐತಿ. ಈಗ ಆಗಲೇ ಹಣ್ಣು ಆಗಿಬಿಟ್ಟೇವಿ. ಈಗ ರೂಮಿಗೆ ಹೋಗ್ಬೇಕು. 56 ಕಿಲೋಮೀಟ್ರ್. ಹೆಂಗೆ ಹೋಗ್ತೀವೋ ಗೊತ್ತಿಲ್ಲ. ಫಸ್ಟ್ ಡೇ ಸಾಕಾಗಿ ಹೋಗ್ಬಿಟ್ಟೈತಿ. 1 hour later. ಸೊ ನಾವು ಬಂದು ಕಾರ್ಗಿಲ್ ರೀಚ್ ಆದ್ವಿ. ಕಾರ್ಗಿಲ್ ಊರು ಇದೆ ನಮ್ಮ ಹೋಟೆಲ್. ಇವತ್ತಿನ ಸ್ಟೇ ನಾವು ಇಲ್ಲೇ ಇರ್ತೀವಿ.
ಇವತ್ತಿನ ಡೇ ಎಷ್ಟು ಟೈರಿಂಗ್ ಇತ್ತಂದ್ರೆ ಅನ್ಇಮ್ಯಾಜಿನೇಬಲ್. ಎಕ್ಸ್ಪೆಕ್ಟು ಮಾಡಿರಲ್ಲ ಫಸ್ಟ್ ಡೇ ಹಿಂಗಿರ್ತೈತೆ ಅಂತ. ನೋಡ್ರಿ ನಮ್ಮ ಹೋಟೆಲಿಂದ ಕಾರ್ಗಿಲ್ದು ಫುಲ್ ಟೌನ್ ವ್ಯೂ ಐತಿ. ಆಮೇಲೆ ಇವಾಗ ಅಲ್ಲಿ ಡಿನ್ನರ್ ಐತಿ, ಡಿನ್ನರ್ ಮಾಡಕ್ಕೆ ಹೋಗ್ಬೇಕು. ಬರ್ರಿ ಹೋಗು. ಹೆಂಗಿತ್ತು ಇವತ್ತಿನ ಡೇ? ಎಕ್ಸ್ಪೆಕ್ಟೇ ಮಾಡಿರಲಿಲ್ಲ ಇಷ್ಟು ಮಳೆ ಬರುತ್ತೆ ಅಂತ. ಅಂಡ್ ನಂದು ಮತ್ತು ಸೌನಲ್ಯ ಅವ್ರದ್ದು ಪಾಪ ಇದು ಕೂಡ ಇರಲಿಲ್ಲ, ರೈನ್ ಪ್ಯಾಂಟ್ ಬೇರೆ ಇರಲಿಲ್ಲ. ನಮಗೆ ಗೊತ್ತು ಎಷ್ಟು ಸ್ಟ್ರಗಲ್ ಮಾಡಿದೀವಿ ಅಂತ. ಬಟ್ ಇಟ್ ವಾಸ್ ಅಮೇಝಿಂಗ್. ಎಲ್ಲಿ ಸೆಕೆಂಡ್ ಹಾಫ್ ವಾಸ್ ರಿಯಲಿ ಗುಡ್. ಅನಾವತ್ತಿತ್ತು. ಫಸ್ಟ್ ಹಾಫ್ ಹೆಂಗಿತ್ತು? ಬಾವ ಗಾಡಿ ಹೊಡ್ಯಾಕ ಹೆಂಗ ಒಂದೇ ದಿವಸ ಅಲ್ಲ, ಚಾವಿ ಕೊಟ್ಕೊಳ್ಳೇನ ಎಕ್ಸ್ಪೆಕ್ಟ್ ಮಾಡಿದ್ದೇನೆ ಅದನ್ನ. ಚಾವಿ ಕೊಟ್ಕೊಳ್ಳೇನ ಸ್ಟಾರ್ಟ್ ಆಗಿಬಿಟ್ಟಪ್ಪ ಮಳಿ ರತ್ರಾವತಾರ. ಆಮೇಲಿಂದ ನಾವು ಒಂದು ಏನಂದ್ರೆ ಅಟ್ಲೀಸ್ಟ್ ಪ್ಲಾಸ್ಟಿಕ್ ಕಟ್ಕೊಂಡು ಗಾಡಿ ಓಡಿಸ್ಬೇಕಾಯ್ತು ಕಾಲಿಗೆ. ಹೌದು ಮಾರೆ, ಚಪ್ಪಲು ಹಸಿ, ಕಾಲು ಸಾಕ್ಸ್ ಹಸಿ. ಹಸಿ ಆದ್ರೆ ನಮಗೆ ಅಟ್ಲೀಸ್ಟ್ ಅಷ್ಟು ಪ್ರಾಬ್ಲಮ್ ಆಗಿಲ್ಲ. ಪಾಪ ಅವ್ರಿಗೆ ಪ್ಯಾಂಟ್ ಇದ್ದಿಲ್ಲ, ಸೊ ಜಾಸ್ತಿನ ಪ್ರಾಬ್ಲಮ್ ಆಗ್ತದೆ. ಲದಾಖಿಗೆ ಬರೋದಿದ್ರೆ ಇದೊಂದು ಇಲ್ಲಿ ವೆದರ್ ಫುಲ್ ಅನ್ಪ್ರಿಡಿಕ್ಟೇಬಲ್. ಯಾವಾಗ ಬೇಕಾದ ಮಳೆ ಬರ್ತೈತಿ. ಅದ್ರಾಗ ಶ್ರೀನಗರ್ಗೆ ಹೋದ್ರಂತೂ ಮುಗಿದೋದು. ಪ್ರತಿ ಸಲಿನೂ ಮಳಿನ ಎಲ್ಲಿ ಹೋದ್ರು. ಅದಕ್ಕೆ ಭಾಳ ಎಲ್ಲದಕ್ಕೂ ಪ್ರಿಪೇರ್ ಆಗಿ ಬರ್ಬೇಕು ಇಲ್ಲಿ ಲದಾಖಿಗೆ ಬಂದ್ರೆ. ಬರ್ರಿ ಊಟ ಮಾಡ್ಕೊಂಡು. ಸೊ ಇವತ್ತಿನ ಡಿನ್ನರು ಪನ್ನೀರ್ ಬಟರ್ ಮಸಾಲ, ಆಮೇಲೆ ಏನೋ ಒಂದು ಕೋಫ್ತಾ ಐತಿ, ಸಲಾಡ್ ಐತಿ, ರೋಟಿ ಐತಿ, ಆಮೇಲೆ ರಾಜ್ಮಾ ಚಾವಲ್ ಐತಿ, ಸೂಪ್ ಐತಿ. ಬರ್ರಿ ಕಟ್ಟಿಯೋಣ ಅಂತ.